ತಕ್ಷಣ ನಮ್ಮ ಮಗಳಿಗೆ ಫೋನ್ ಮಾಡು ಚಂದ್ರಿಕಾ. ಎಲ್ಲೇ ಇದ್ರೂ ಮನೆಗ್ ಬಾ ಅಂತ ಹೇಳು. ಹಾಗೇನೆ ಪುರೋಹಿತರಿಗೆ ಫೋನ್ ಮಾಡು. ನಾಳೆನೆ ಮುಹೂರ್ತ ನೋಡಿ ಅಂತ ಹೇಳು. ಫಂಕ್ಷನ್ ಹಾಲ್ ಬುಕ್ ಮಾಡು. ಡೆಕೋರೇಷನ್ ಬೊಂಬಾಟ್ ಆಗಿರ್ಬೇಕಂತ ಹೇಳು. ಪೇಪರ್ ಅವರಿಗೆ, ನ್ಯೂಸ್ ಚಾನೆಲ್ ಅವರಿಗೆ ಫೋನ್ ಮಾಡು. ಬ್ರೇಕಿಂಗ್ ನ್ಯೂಸ್ ಆಗಿ ಈ ಮದ್ವೆ ನ್ಯೂಸ್ ಬರ್ಬೇಕು ಅಂತ ಹೇಳು. ನಿತ್ಯ ಕಾಲ್ ಮಾಡ್ತಿದ್ದಾಳೆ ಪೌಡ್ರು. ಅವಳಿಗೆ ವಿಷಯ ಗೊತ್ತಾಗಿದೆ ಅನ್ಸುತ್ತೆ. ಏನಂತಾಳೋ ಏನೋ. ಇನ್ನೂ ಅವಳಿಗೆ ಭಯ ಪಡ್ತೀಯಲ್ಲ ಚಂದ್ರಿಕಾ. ಅವಳು ಮೊದ್ಲೇ ಸ್ಯಾಡಿಸ್ಟು. ಮದ್ವೆ ವಿಷಯ ಹೇಳ್ತಿದ್ದ ಹಾಗೆ ಗನ್ ತಗೊಂಡು ನಮ್ಮಿಬ್ರನ್ನ ಶೂಟ್ ಮಾಡ್ಬಿಡ್ತಾಳೆ. ಅವಳಿಗೆ ಅಂತ ಸೀನ್ ಇಲ್ಲ. ದೃಶ್ಯ ಬದಲಾಗಿದೆ. ಅವಳು ಕಾಲ್ ಮಾಡ್ತಿದ್ದಾಗೇನೆ ಕೈ ಕಾಲ್ ನಡುಗ್ತಾ ಕೈ ಕಟ್ಕೊಂಡು, ಸಲಾಂ ನಿತ್ಯ ಮೇಡಮ್, ನಾವು ನಿಮಗೆ ಗುಲಾಮರು ಅಂತ ಹೇಳೋದಿಕ್ಕೆ ನಾವು ಹಳೆ ಪೌಡರ್ ಡಬ್ಬ, ಕಾಡಿಗೆ ಡಬ್ಬ ಅಲ್ಲ. ದ ಗ್ರೇಟ್ ಜಯ ಸೂರ್ಯಗೆ ಅತ್ತೆ ಮಾವ ಆಗ್ತಿರೋರು ಎತ್ತು. ಅವಳ ಜೊತೆ ನಾನ್ ಮಾತಾಡ್ತೀನಿ. ಹೆಚ್ಚು ಕಮ್ಮಿ ಏನ್ ಮಾಡಲ್ಲ ಅಲ್ವಾ ಪೌಡ್ರು? ಹುಷಾರಾಗಿ ಮಾತಾಡಿ. ಹಲೋ. ಎಸ್, ದಿಸ್ ಇಸ್ ಪೌಡರ್ ರಾಮಕೃಷ್ಣ ಸ್ಪೀಕಿಂಗ್. ನನ್ ಕಾಲ್ ರಿಸೀವ್ ಮಾಡೋದಕ್ಕೆ ಇಷ್ಟೊತ್ತು ಯಾಕೆ? ಅಂದ್ರೆ ನೀನ್ ಕಾಲ್ ಮಾಡ್ತಿದ್ದಾಗೇನೆ ನಾವ್ ರಿಸೀವ್ ಮಾಡ್ಬೇಕಾ? ನಮ್ಗೆ ಬೇರೆ ಕೆಲ್ಸ ಇಲ್ಲ ಅನ್ಕೊಂಡಿದ್ಯಾ? ಟೋನ್ ಬದಲಾಗಿದ್ಯಲ್ಲ ಯಾಕೆ? ಬದಲಾಗಿದೆ. ಅದಕ್ಕೇನು? ಮಾತ್ ಕೂಡ ಬದಲಾಗಿದ್ಯಲ್ಲ ಯಾಕೆ? ಮಾತ್ ಕೂಡ ಬದಲಾಗಿದೆ. ಅದಕ್ಕೇನು? ಇಲ್ದಿರೋ ಧೈರ್ಯ ಬಂದಿದ್ಯಾ? ಧೈರ್ಯ ಬಂದಿದೆ. ಅದಕ್ಕೆ ಏನು ಏನು ಏನು? ನಾನಂದ್ರೆ ಭಯ ಹೊರಟೋಯ್ತಾ? ಹೋಗಿದೆ. ಅದಕ್ಕೆ ಏನು? ನೀವ್ ಯಾರ ಜೊತೆ ಮಾತಾಡ್ತಾ ಇದೀರಾ ಅಂತ ಗೊತ್ತಾ? ನೀನ್ ಯಾರ ಜೊತೆ ಮಾತಾಡ್ತಿದ್ಯೋ ಗೊತ್ತಾ? ರಾಮಕೃಷ್ಣ, ಪೌಡರ್ ರಾಮಕೃಷ್ಣ ಜೊತೆ. ಫೋನ್ ಒಂದ್ಸರಿ ಆಂಟಿ ಕೊಡಿ. ಕೊಡಲ್ಲ. ಆಂಟಿ ಗಂಡ ಮಾತಾಡ್ತಿದ್ದೀನಿ. ಅದೇನು ಅಂತ ಹೇಳೋ. ಜೈಗೂ ನಿಮ್ ಮಗಳಿಗೂ ಮದ್ವೆ ಅಂತೆ? ಹೌದು. ಜೈ ಮದ್ವೆ ಮಾಡ್ಕೋತೀನಿ ಅಂದಾಗ ನನ್ ಹೆಸರು ಯಾಕೆ ಹೇಳಲಿಲ್ಲ? ಯಾಕೆ ಹೇಳ್ಬೇಕು? ಜೈಗೂ ನನ್ಗೂ ಮದ್ವೆ ಮಾಡ್ತೀನಿ ಅಂದ್ರೆ ಅಲ್ವಾ? ಜೈ ನಮ್ ಮಗಳನ್ನೇ ಮದುವೆ ಮಾಡ್ಕೋತೀನಿ ಅಂದ. ಆಂಟಿ ನಿನ್ನ ಹೆಸರು ಹೇಳಿದ್ದಕ್ಕೆ ಬೇಡ ಅಂದ. ವಾಟ್? ಅನ್ಯಾಯ, ಅಧರ್ಮ. ಈ ಘೋರವಾದ ಕೆಲಸಕ್ಕೆ ನಾನು ನಿಜವಾಗ್ಲೂ ಒಪ್ಕೊಳ್ಳಲ್ಲ ಸರ್. ನನ್ನ ದೇಹದಲ್ಲಿ ಪ್ರಾಣ ಇರೋವರೆಗೂ ನೀವು ಇನ್ನೊಂದು ಮದುವೆ ಆಗೋದಕ್ಕೆ ಬಿಡಲ್ಲ. ಗಂಗಾ ಮೇಡಮ್ ಅವ್ರ ಜೀವನ ನಾಶ ಆಗೋಕೆ ಬಿಡಲ್ಲ. ನೀವು ರಾಮ ಅಂತ, ಮೇಡಮ್ ಅವರು ಸೀತೆ ಅಂತ ಅನ್ಕೊಂಡಿದೀನಿ ಸರ್. ಶ್ರೀರಾಮಂದು ಒಂದೇ ಮಾತು, ಒಬ್ಬಳೇ ಹೆಂಡತಿ ಸರ್. ನೀವು ಮನಸ್ಸು ಬದಲಾಯಿಸ್ಕೊಳ್ಳೇಬೇಕು ಸರ್. ಇಲ್ಲ ಅಂದ್ರೆ ನನ್ನ ಜೊತೆ ನನ್ನ ಹೆಂಡತಿ, ನನ್ನ ಮಗನ ಶವನ ನೋಡ್ತೀರಾ. ಜಯ್ಯವ್ರೆ, ಕಂಗ್ರ್ಯಾಚುಲೇಷನ್ಸ್. ನೀವು ಕೂಡ ಏನ್ ಸರ್, ನಮ್ ಸಾರು ಮೇಡಮ್ ಅವ್ರ ಮಧ್ಯೆ ಇರೋ ಬಂಧನ ಅರ್ಥ ಮಾಡ್ಕೊಳ್ಳದೆ ಕಾಂಗ್ರೆಸ್ ಹೇಳ್ತಿದ್ದೀರಾ? ಅರೆ ನಾಣಿ, ನಿಮ್ ಸರ್ ಮಾಡ್ತಿರೋದು ತುಂಬಾ ಒಳ್ಳೆ ಕೆಲಸ. ಗಂಡ ಹೆಂಡತಿನ ಬೇರೆ ಮಾಡೋದು ಒಳ್ಳೆ ಕೆಲಸ ಅನ್ಕೊಂಡಿದ್ದೀರಾ ಸರ್? ಚಂದ್ರಿಕಾ ರಾಮಕೃಷ್ಣ ಅವರ ಮಗಳನ್ನ ಸೀತೆ ಅನ್ಕೊಂಡಿದ್ದೀರಾ? ಶೂರ್ಪಣಕಿ. ಹೋಗಿ ಹೋಗಿ ಆ ರಾಕ್ಷಸಿನ ಈ ರಾಮನಿಗೆ ಗಂಟಾಗೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಾ. ತಪ್ಪು ಸರ್, ಪಾಪ. ಅರೆ ನಾಣಿ, ನೀನ್ ಏನಾದ್ರೂ ಹೇಳು, ಇದು ಮಾತ್ರ ಎಕ್ಸಲೆಂಟ್ ಪ್ಲಾನ್. ಜಯ್ಯವ್ರೆ, ಇದು ಖಂಡಿತವಾಗ್ಲೂ ವರ್ಕೌಟ್ ಆಗುತ್ತೆ. ಪ್ಲಾನ್ ಏನ್ ಸರ್? ಏನ್ ನಾಣಿ, ನಿನ್ನೆ ಮೊನ್ನೆ ಪರಿಚಯ ಆಗಿರೋ ನನಗೆ ಜೈ ಅವ್ರ ಬಗ್ಗೆ ಅರ್ಥ ಆಯ್ತು. ತುಂಬಾ ವರ್ಷಗಳಿಂದ ಅವ್ರ ಜೊತೆಗಿದ್ಯಾ. ಅವ್ರು ಏನು ಅನ್ನೋದು ಇನ್ನೂ ಅರ್ಥ ಆಗಿಲ್ವಾ? ನೀನೇನ್ ಪಿಯನಯ್ಯ? ನಾಣಿಗೆ ಸ್ವಾಮಿ ಭಕ್ತಿ ಜಾಸ್ತಿ ಎಸಿಪಿ ಅವರೇ. ನಾನಂದ್ರೆ ಗಂಗಾ ಅಂದ್ರೆ ಅವನಿಗೆ ಪ್ರಾಣ. ನಾವು ಬೇರೆ ಆಗೋದನ್ನ ಕನ್ಸಲ್ ಕೂಡ ಜೀರ್ಣಿಸ್ಕೊಳ್ಳೋದಿಲ್ಲ. ಆ ಪ್ರೀತಿನೇ ಅವನ್ ಮೈಂಡ್ ನ ಕೆಲಸ ಮಾಡ್ದಿರೋ ಹಾಗೆ ಮಾಡ್ತು. ನೀವೇನ್ ಹೇಳ್ತಿದ್ರು ನಿಜವಾಗ್ಲೂ ನನಗೆ ಅರ್ಥ ಆಗ್ತಿಲ್ಲ ಸರ್. ಅಷ್ಟಕ್ಕೂ ಪ್ಲಾನ್ ಏನ್ ಹೇಳಿ? ನನ್ ಪ್ಲಾನ್ಗೆ ಐಡಿಯಾ ನೀನೇ ಕೊಟ್ಟಿದ್ದು ನಾಣಿ. ನಾನೇನ ಐಡಿಯಾ ಕೊಟ್ಟೆ ಸರ್? ಪಾರ್ಕಲ್ಲಿ ಹೇಳ್ದೆ ಅಲ್ವಾ, ಗಂಗನ್ ವಿಷಯ ಅತ್ತೆ ಮಾವನಿಗೆ ಗೊತ್ತಿದ್ರು ಕೂಡ ನನಗೆ ಯಾಕೆ ಹೇಳ್ತಿಲ್ಲ ಅಂತ ನಾನು ಕೇಳಿದಾಗ ಅವ್ರ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡ್ಬೇಕು ಅನ್ಕೋತಿದ್ದಾರೆ ಅಂತ ಅಂದೆ ಅಲ್ವಾ? ಹೌದ್ ಸರ್, ಹೇಳ್ದೆ. ಅದು ನಿಜ ಕೂಡ. ಆ ಥಾಟಿಂದನೇ ಈ ಪ್ಲಾನ್ ಹುಟ್ಕೊಳ್ತು. ಗಂಗನ್ ವಿಷಯನ ಅವ್ರು ಬಚ್ಚಿಡ್ತಿರೋದಕ್ಕೆ
ನಾನು ಅವ್ರ ಮಗಳನ್ನ ಮದ್ವೆ ಮಾಡ್ಕೋತೀನಿ ಅಂತ ಸುಳ್ಳು ಹೇಳ್ದೆ. ಅವ್ರು ಖುಷಿಯಿಂದ ಒಪ್ಕೊಂಡ್ರು. ಈ ಮದ್ವೆಗೂ ಗಂಗಾ ಮೇಡಮ್ ಅವ್ರ ವಿಷಯನ ಬಯಲು ಮಾಡೋದಕ್ಕೂ ಏನ್ ಸರ್ ಸಂಬಂಧ? ನಿಂದ್ ಇಷ್ಟೊಂದು ದಡ್ಡ ಬುದ್ಧಿನ ನಾಣಿ? ಜೈ ಅವ್ರನ್ನ ಅಳಿಯನಾಗಿ ಮಾಡ್ಕೋಬೇಕು ಅಂತ ಚಂದ್ರಿಕಾ ಅವ್ರಿಗೆ ರಾಮಕೃಷ್ಣ ಅವ್ರಿಗೆ ಮಾತ್ರ ಆಸೆ ಇಲ್ಲ, ತನ್ನ ಅಕ್ಕ ಪ್ಲೇಸ್ನ ತಾನು ರೀಪ್ಲೇಸ್ ಮಾಡಬೇಕು ಅಂತ ನಿತ್ಯ ಕೂಡ ಗಟ್ಟಿಯಾಗಿ ಅನ್ಕೊಂಡಿದ್ದಾಳೆ. ಇವಾಗ ಈ ವಿಷಯ ಗೊತ್ತಾಯ್ತು ಅನ್ಕೋ, ನಿತ್ಯ ಓಡ್ಕೊಂಡು ಇಲ್ಲಿಗೆ ಬರ್ತಾಳೆ. ಇಷ್ಟು ದಿನ ನಿತ್ಯ ಚಂದ್ರಿಕಾ ರಾಮಕೃಷ್ಣ ಅವ್ರ ಮಧ್ಯ ಗುಸುಗುಸು ಮಾತುಗಳಿತ್ತು, ಆದ್ರೆ ಇವಾಗ ಜಗಳಗಳು ಸ್ಟಾರ್ಟ್ ಆಗ್ತಾ ಇದೆ. ಆ ಜಗಳಗಳಿಂದ ಗಂಗಾ ಅವ್ರು ಎಲ್ಲಿದ್ದಾರೆ ಅನ್ನೋದು ಗೊತ್ತಾಗೋ ಚಾನ್ಸ್ ಇದೆ ಅಲ್ವಾ? ಜೈ ಅವ್ರೆ, ನಿಮ್ ಪ್ಲಾನ್ ಪರ್ಫೆಕ್ಟ್ ಆಗಿದೆ. ನೀವು ಹಾಕಿರೋ ಮದ್ವೆ ಬಲೆಗೆ ಕಂಪ್ಲೀಟ್ ಆಗಿ ಬಿದ್ದೋಗಿದ್ದಾರೆ. ಸ್ವಾಮಿ, ಇಮಿಡಿಯೇಟ್ ಆಗಿ ಅವ್ರನ್ನ ಫಾಲೋ ಮಾಡಬೇಕು, ನಡಿ. ಕೇರ್ಫುಲ್ ಎಸಿಪಿ ಅವರೇ, ಅವ್ರಿಗೆ ಡೌಟ್ ಬರ್ದಿದ್ದಾಗೆ ವಾಚ್ ಮಾಡಿ. ಡೋಂಟ್ ವರಿ ಸರ್, ನಾವು ಪೊಲೀಸರು, ಕ್ರಿಮಿನಲ್ಸ್ನ ಹೇಗೆ ಹಿಡಿಬೇಕು ನಮಗೆ ಚೆನ್ನಾಗಿ ಗೊತ್ತು. ಸ್ವಾಮಿ, ನಡಿ ನಡಿ. ಅಂದ್ರೆ ಚಂದ್ರಿಕಾ ಮೇಡಮ್ ರಾಮಕೃಷ್ಣ ಸರ್ ಇವಾಗ ಗಂಗಾ ಮೇಡಮ್ ಅವ್ರ ಹತ್ರ ಹೋಗ್ತಿದಾರ ಸರ್? ಹಾಗೆ ಅನ್ಕೋತಿದ್ದೀನಿ ನಡಿ. ಅವ್ರ ಗಂಗನ ಬಚ್ಚಿಟ್ಟಿದಾರೋ ಇಲ್ಲ ಬಂಧಿಸಿಟ್ಟಿದಾರೋ ಇನ್ ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ. ಅಂದ್ರೆ ಗಂಗಾ ಮೇಡಮ್ ಅವ್ರು ಇವತ್ತೇ ನಮ್ಮ ಮನೆಗೆ ಬರ್ತಾರ ಸರ್? ನಿಮ್ ಕನ್ಸು ನೆರವೇರುತ್ತಾ ಸರ್?